ಸ್ಟಾಕ್ ಮಾರ್ಕೆಟ್ನಲ್ಲಿ ಐಪಿಒಗಳ ಹಬ್ಬ ನಡೀತಾ ಇದೆ. ಇದೇ ಡಿಸೆಂಬರ್ 11ನೇ ತಾರೀಕು ಬುಧವಾರದಿಂದ ಆರಂಭಗೊಳ್ತಿರುವ 3 ಐಪಿಒಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೇದು ವಿಶಾಲ್ ಮೆಗಾ ಮಾರ್ಟ್. ಈ ಮೆಗಾ ಮಾರ್ಟ್ ಕಂಪನಿ 8,000 ಕೋಟಿ ರೂಪಾಯಿಯನ್ನ ಕಲೆಕ್ಟ್ ಮಾಡೋದಕ್ಕೆ ಐಪಿಒಗೆ ಹೋಗ್ತಾ ಇದೆ. ಇನ್ನೊಂದು ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್, ಇವರು 572 ಕೋಟಿ ಕಲೆಕ್ಟ್ ಮಾಡೋದಕ್ಕೆ ಐಪಿಒಗೆ ಹೋಗ್ತಾ ಇದ್ದಾರೆ. ಹಾಗೇನೆ ಸಾಯಿ ಲೈಫ್ ಸೈನ್ಸಸ್, ಈ ಕಂಪನಿ 3,042 ಕೋಟಿ ರೂಪಾಯಿಯನ್ನ ಐಪಿಒ ಮುಖೇನ ಕಲೆಕ್ಟ್ ಮಾಡೋದಕ್ಕೆ ಡಿಸೆಂಬರ್ 11ನೇ ತಾರೀಕು ಓಪನ್ ಆಗ್ತಾ ಇದೆ ಸಬ್ಸ್ಕ್ರಿಪ್ಷನ್ಗೆ. ಸೊ ಈ 3 ಕಂಪನಿಗಳ ಪೈಕಿ ಯಾವುದು ಅತಿ ಹೆಚ್ಚು ಲಾಭ ಕೊಡುವ ನಿರೀಕ್ಷೆ ಇದೆ, ಯಾವ ಕಂಪನಿಯ ಐಪಿಒಗೆ ನೀವು ಸಬ್ಸ್ಕ್ರೈಬ್ ಆಗಬೇಕಾಗುತ್ತೆ, ಗ್ರೇ ಮಾರ್ಕೆಟ್ ಪ್ರೀಮಿಯಂ ಹೇಗಿದೆ, ಈ ಎಲ್ಲದರ ಬಗ್ಗೆ ಬಹಳ ಕ್ವಿಕ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಈ ವಿಡಿಯೋದಲ್ಲಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ವಿಶಾಲ್ ಮೆಗಾ ಮಾರ್ಟ್, ಮೊಬಿಕ್ವಿಕ್ ಹಾಗೇನೆ ಸಾಯಿ ಲೈಫ್ ಸೈನ್ಸಸ್, ಈ 3 ಕಂಪನಿಗಳ ಬಿಸ್ನೆಸ್ ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ಅದಕ್ಕೆ ನಾನು ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ ಅನ್ನೋರ ಸಂಖ್ಯೆ ಒಂದಷ್ಟಿದ್ರೂ ಅದಕ್ಕಿಂತ 4-5 ಪಟ್ಟು ಹೆಚ್ಚಿರುವಂಥವರು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು ಹೇಳಿ, ಲಿಸ್ಟಿಂಗ್ ಗೇನ್ಸ್ ಎಷ್ಟು ಬರುತ್ತೆ, ನಾನು 15,000 ಹಾಕಿದ್ರೆ ಯಾವ ಕಂಪನಿ ಹೆಚ್ಚು ನನಗೆ ರಿಟರ್ನ್ಸ್ ಕೊಡಬಹುದು, ಲಿಸ್ಟಿಂಗ್ ಡೇ ಬಗ್ಗೆ ನಾನು ಫೋಕಸ್ ಇಟ್ಕೊಂಡು ಬರ್ತಿದ್ದೀನಿ ಅನ್ನೋರ ಸಂಖ್ಯೆನೇ ಹೆಚ್ಚು. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈ 3 ಐಪಿಒಗಳಿಗೆ ಐಪಿಒ ಸ್ಟಾರ್ಟ್ ಆಗೋದಕ್ಕೆ ಮುಂಚೆ ಅಂದ್ರೆ ಡಿಸೆಂಬರ್ 10ನೇ ತಾರೀಕು ಮಂಗಳವಾರ ಸಂಜೆ ನಾನು ಈ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತಿಗಾಗಲೇ 40%ನವರೆಗೆ ಮೊಬಿಕ್ವಿಕ್ ಸಿಸ್ಟಮ್ಸ್ಗೆ ರಿಟರ್ನ್ಸ್ ಲಿಸ್ಟಿಂಗ್ ಗೇನ್ ರೂಪದಲ್ಲಿ ಸಿಗುತ್ತೆ. ಅಂದ್ರೆ ನೀವು ಹಾಕೋ 15,000 ರೂಪಾಯಿಗೆ 7,000 ರೂಪಾಯಿ ಸಿಗಬಹುದು ಅನ್ನೋ ಒಂದು ಎಸ್ಟಿಮೇಷನ್ ಇದೆ. ಅದೇ ರೀತಿ ವಿಶಾಲ್ ಮೆಗಾ ಮಾರ್ಟ್ಗೆ 25%ನವರೆಗೆ ರಿಟರ್ನ್ಸ್ ಬರಬಹುದು. ಅಂದ್ರೆ ಒಂದು 3,500 ರೂಪಾಯಿವರೆಗೆ ರಿಟರ್ನ್ಸ್ ಬರಬಹುದು ಅನ್ನೋ ಎಸ್ಟಿಮೇಷನ್ ಇದೆ. ಅದೇ ರೀತಿ ಸಾಯಿ ಲೈಫ್ ಸೈನ್ಸಸ್ಗೆ 800 ರೂಪಾಯಿವರೆಗೆ ಅಂದ್ರೆ 5% ವರೆಗೆ ಲಿಸ್ಟಿಂಗ್ ಗೇನ್ಸ್ ಆಗುತ್ತೆ ಅನ್ನೋ ಒಂದು ಎಸ್ಟಿಮೇಷನ್ ಗೊತ್ತಾಗ್ತಿದೆ. ಇದು ಯಾವುದೇ ತರಹದ ಗ್ಯಾರಂಟಿ ಅಲ್ಲ, ಇದು ಒಂದು ಪ್ರೈವೇಟ್ ಕಂಪನಿ ಮಾಡ್ತಿರುವಂತಹ ಅನಾಲಿಸಿಸ್, ಡಿಮಾಂಡ್ ಯಾವ ರೀತಿ ಇದೆ ಅನ್ನೋದನ್ನ ಅದು ಸೂಚಿಸ್ತಾ ಇದೆ ಅಷ್ಟೇ. ಸೊ ಈಗ ಒನ್ ಬೈ ಒನ್ ಕಂಪನಿಗಳ ಬಗ್ಗೆ ಕ್ವಿಕ್ ಆಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಕಂಪನಿ ವಿಶಾಲ್ ಮೆಗಾ ಮಾರ್ಟ್. ನೀವು ಯಾವತ್ತಾದ್ರೂ ಮಾಲ್ಗೆ ಹೋಗಿ ಒಂದು ವಸ್ತುವಿನ ಪ್ರೈಸ್ ಟ್ಯಾಗ್ ನೋಡಿ ಇದು ನನ್ನ ಬಜೆಟ್ ಅಲ್ಲಿ ಬರೋದಿಲ್ಲ ಅಂತ ಅಲ್ಲೇ ವಾಪಸ್ ಇಟ್ಟು ಬಂದಿದ್ದೀರಾ? ಆದ್ರೆ ವಿಶಾಲ್ ಮೆಗಾ ಮಾರ್ಟ್ಗೆ ಹೋದಾಗ ನಿಮ್ಗೆ ಹಾಗೆ ಅನ್ಸಿರೋದಿಲ್ಲ. ಕಾಮನ್ ಮ್ಯಾನ್ಸ್ ಮಾಲ್ ತರ ನಿಮ್ಗೆ ಫೀಲ್ ಆಗುತ್ತೆ. ಯಾಕೆಂದ್ರೆ ನಿಮ್ಮ ರೇಂಜ್ಗೆ ಸಿಗುವಂತಹ ವಸ್ತುಗಳು ಹಲವು ಅಲ್ಲಿರ್ತವೆ. ಅದೇ ರೀತಿ ಆಪ್ಷನ್ಸ್ ಕೂಡ ಹೆಚ್ಚು. ನಿಮ್ಗೆ ಗ್ರಾಸರೀಸ್, ದವಸ ಧಾನ್ಯಗಳು ಸಿಗ್ತವೆ, ಮನೆಯಲ್ಲಿಡಬಹುದಾದ ವಸ್ತುಗಳು, ಕಿಚನ್ ಐಟಮ್ಸು, ಬಟ್ಟೆ, ಶೂ, ಸ್ಲಿಪ್ಪರ್, ಸಾಕ್ಸು ಅಥವಾ ಚಾಕ್ಲೇಟು, ಜ್ಯೂಸು, ಎಲ್ಲ ಥರದ ಎಂಡ್ ಟು ಎಂಡ್ ನಿಮಗೆ ಒಂದು ಮನೆಗೆ ಬೇಕಾಗುವಂಥ ನೀಡ್ಸ್ಗಳು ವಿಶಾಲ್ ಮೆಗಾ ಮಾರ್ಟ್ನಲ್ಲಿ ಸಿಗುತ್ತೆ. ಈ ಕಂಪನಿ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಮಾಸ್ಗಳನ್ನು ತಲೆಯಲ್ಲಿಟ್ಕೊಂಡು ಒಂದು ಬಿಸ್ನೆಸ್ ಮಾಡ್ಯೂಲ್ ಅನ್ನು ಡಿಸೈನ್ ಮಾಡಿದ್ದಾರೆ. ಸೊ ಹೀಗಾಗಿ ಈ ಜಾಗಕ್ಕೆ ಹೋಗುವಂಥ ರಿಪೀಟೆಡ್ ಕಸ್ಟಮರ್ಸು ಇನ್ಕಮ್ ಲೆವೆಲ್ ಸ್ವಲ್ಪ ಕಡಿಮೆ ಇರುವಂಥವರೇ, ಅವರಿಗೆ ಅಫೋರ್ಡೆಬಲ್ ಅನ್ನೋ ಕಾರಣಕ್ಕಾಗಿ ಹೋಗುವಂಥವರೇ ಹೆಚ್ಚು. ಸೊ 28 ರಾಜ್ಯಗಳ 414 ಸಿಟಿಗಳಲ್ಲಿ ಒಟ್ಟು 645ಕ್ಕೂ ಹೆಚ್ಚು ಸ್ಟೋರ್ಗಳು ವಿಶಾಲ್ ಮೆಗಾ ಮಾರ್ಟ್ ಹೊಂದಿದೆ. 2001ರಲ್ಲಿ ಆರಂಭಗೊಂಡ ಈ ಕಂಪನಿ ಬಿಸ್ನೆಸ್ ವಲಯದಲ್ಲಿ ತಕ್ಕ ಮಟ್ಟಿಗೆ ಹೆಸರನ್ನು ಗಳಿಸಿದೆ, ಒಳ್ಳೆ ಲಾಭವನ್ನು ಗಳಿಸ್ತಾ ಇದೆ. ಅದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಇವರು ಐಪಿಒ ಮುಖೇನ ಕಲೆಕ್ಟ್ ಮಾಡುತ್ತಿರುವ 8,000 ಕೋಟಿ ಪ್ಯೂರ್ಲಿ ಆಫರ್ ಫಾರ್ ಸೇಲ್. ಅದರ ಅರ್ಥ ಈ ಕಂಪನಿ ಪ್ರಮೋಟರ್ಸ್ ಅಂತ ಯಾರಿದ್ರೋ ಅವರ ಒಂದಷ್ಟು ಪರ್ಸೆಂಟೇಜ್ ಹೋಲ್ಡಿಂಗ್ಸ್ ಅಂತಿತ್ತಲ್ಲ, ಅದನ್ನ ಮಾರಾಟ ಮಾಡಿ ಬಂದ ದುಡ್ಡನ್ನ ಅವರು ತಗೊಂಡು ಹೋಗ್ತಾರೆ. ಕಂಪನಿಗೆ ಬಿಸ್ನೆಸ್ ಉದ್ಧಾರ ಮಾಡಿಯಪ್ಪ ಅಂತ ಕೊಡ್ತಿರುವಂತಹ ಹಣ ಇದಲ್ಲ. ಬಟ್ ಅವರ ಬ್ಯಾಲೆನ್ಸ್ ಶೀಟ್ ನಲ್ಲಿ ಇರುವಂತಹ ಬೇರೆ ಲಿಕ್ವಿಡ್ ಕ್ಯಾಶ್ ಏನಿದೆ ಅದನ್ನ ಬಳಸಿಕೊಂಡು ಅವರು ಇನ್ನಷ್ಟು ಸ್ಟೋರ್ಗಳನ್ನ ಹೆಚ್ಚು ಮಾಡ್ತಾ ಹೋಗ್ತಾರೆ ಅನ್ನೋದು ಐಪಿಒ ಉದ್ದೇಶದ ಬಗ್ಗೆ ನಾವು ಯೋಚನೆ ಮಾಡುವಾಗ ಸಿಗ್ತಿರುವಂತಹ ಮಾಹಿತಿ. ಈಗ ಕ್ವಿಕ್ ಆಗಿ ಐಪಿಒ ಡೀಟೇಲ್ಸ್ ನೋಡಿಬಿಡೋಣ. ಡಿಸೆಂಬರ್ 11ನೇ ತಾರೀಕು ಆರಂಭ ಆಗುತ್ತೆ. ಬುಧವಾರ, ಗುರುವಾರ ಮತ್ತು ಶುಕ್ರವಾರ ಅಂದ್ರೆ 11, 12, 13 ಡಿಸೆಂಬರ್ 13ರವರೆಗೆ 3 ದಿನಗಳು ನೀವು ಇದಕ್ಕೆ ಸಬ್ಸ್ಕ್ರಿಪ್ಷನ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅಪ್ಲೈ ಮಾಡಬಹುದು. ನೀವು ಫೇಸ್ ವ್ಯಾಲ್ಯೂ 10 ರೂಪಾಯಿ, ಪ್ರೈಸ್ ಬ್ಯಾಂಡು 74 ರೂಪಾಯಿಂದ 78 ರೂಪಾಯಿ ಪ್ರತಿ ಶೇರಿಗೆ. ಒಂದು ಲಾಟ್ ನೀವು ಮಿನಿಮಮ್ ತೆಗೆದುಕೊಳ್ಳಬೇಕಾಗುತ್ತೆ. 190 ಶೇರ್ಗಳಿರ್ತವೆ ಓವರ್ ಆಲ್ 1 ಲಾಟ್ ಅಂತ ನೋಡಿಕೊಂಡ್ರೆ. ಈಗ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ಅಂತ ನೋಡಿಕೊಂಡ್ರೆ ಈ ಐಪಿಒ ಆದ ನಂತರ ಪ್ರಮೋಟರ್ಸ್ನ ಬಳಿ ಇದ್ದ 96.46% ಅನ್ನೋ ಹೋಲ್ಡಿಂಗ್ ಇದ್ದಿದ್ದು 76.02%ಗೆ ಹೋಗಿಬಿಡುತ್ತೆ. ಹಾಗೇನೆ ಐಪಿಒ ಓಪನ್ ಡೇಟು 11, ಕ್ಲೋಸ್ ಡೇಟು 13, ಬೇಸಿಸ್ ಆಫ್ ಅಲಾಟ್ಮೆಂಟ್ ಡಿಸೆಂಬರ್ 16ನೇ ತಾರೀಕು, ಇನಿಷಿಯೇಷನ್ ಆಫ್ ರೀಫಂಡ್ ಡಿಸೆಂಬರ್ 17ನೇ ತಾರೀಕು. ಅವತ್ತೇ ನಿಮಗೆ ಅಲಾಟ್ ಆಗಿದ್ರೆ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಶೇರ್ ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಲಿಸ್ಟಿಂಗ್ ಡೇಟು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಅಂದುಕೊಂಡಂತೆ ಆದರೆ ಡಿಸೆಂಬರ್ 18ನೇ ತಾರೀಕು ಬುಧವಾರ ಈ ಕಂಪನಿ ಲಿಸ್ಟ್ ಆಗುತ್ತೆ. ಇನ್ನು
IPO ಲಾಟ್ ಸೈಜ್ ಅಂತ ನೋಡ್ಕೊಂಡ್ರೆ ಮಿನಿಮಮ್ ರಿಟೇಲ್ ಅಂತ ನೋಡ್ಕೊಂಡ್ರೆ 191 ಲಾಟ್ಗೆ 14,820 ರೂಪಾಯಿ ಮಿನಿಮಮ್ ನೀವು ಇನ್ವೆಸ್ಟ್ ಮಾಡಬೇಕಾಗುತ್ತೆ. ರಿಟೇಲ್ಗೆ ಮ್ಯಾಕ್ಸಿಮಮ್ 13 ಲಾಟ್ 1,92,000. ಇನ್ನು ಮಿಕ್ಕಂತೆ HNI ಕ್ಯಾಟಗರಿ ಅಂತ ನೋಡ್ಕೊಂಡ್ರೆ 14, 67 ಮತ್ತು 68 ಲಾಟ್ಗಳ ಆಯ್ಕೆ ಇದೆ. ಕ್ರಮವಾಗಿ 2,09,92,000, 10,07,000 ಈ ಮಿನಿಮಮ್ ಲಾಟ್ಗಳಲ್ಲಿ ಅಪ್ಲೈ ಮಾಡೋದಕ್ಕೆ ಅವಕಾಶ ಇದೆ ಅಕ್ರಾಸ್ ವೇರಿಯಸ್ ಕ್ಯಾಟಗರಿ. ಈಗ ನಾವು ಈ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನ ನೋಡೋಣ. ಮೊದಲನೇದು ಅರ್ನಿಂಗ್ಸ್ ಪರ್ ಶೇರ್. ಅರ್ನಿಂಗ್ಸ್ ಪರ್ ಶೇರ್ 2022ರಲ್ಲಿ 45 ಪೈಸೆ ಇದ್ದಿದ್ದು 23ರಲ್ಲಿ 71 ಪೈಸೆಗೆ ಬಂತು, 24ರಲ್ಲಿ ₹1.2 ಬೆಳೆದಿದೆ. ಅಂದ್ರೆ ಕನ್ಸಿಸ್ಟೆಂಟ್ಲಿ ಗ್ರೋತ್ ಆಗ್ತಿರೋದನ್ನ ನೋಡ್ತಾ ಇದ್ದೀವಿ. ನೆಟ್ ವರ್ತ್ ಅಂತ ನೋಡಿದ್ರೆ 48,499 ಮಿಲಿಯನ್ ಇದ್ದಿದ್ದು 22ರಲ್ಲಿ 51,808 ಮಿಲಿಯನ್ಗೆ ಬೆಳೆದಿದೆ 23ರಲ್ಲಿ. ಈಗ 24 ಅಂತ ನೋಡಿಕೊಂಡ್ರೆ 56,465 ಮಿಲಿಯನ್, ಅಂದ್ರೆ 5,646 ಕೋಟಿ ರೂಪಾಯಿ. ಸೊ ಈ ಲೆಕ್ಕದಲ್ಲಿ ಬೆಳೀತಾ ಇದೆ. ಅಗೈನ್ ಇದು ಸಹ ಕನ್ಸಿಸ್ಟೆಂಟ್ಲಿ ಬೆಳೀತಾ ಇದೆ. ರಿಟರ್ನ್ ಆನ್ ನೆಟ್ ವರ್ತ್ ಅಂತ ನೋಡಿಕೊಂಡ್ರೆ 4% ಇದ್ದಿದ್ದು 2022ರಲ್ಲಿ, ಮುಂದಿನ ವರ್ಷ 23ಕ್ಕೆ 6.2% ಆಯಿತು, 24ರಲ್ಲಿ 8.18%ಗೆ ಬೆಳೀತಾ ಇದೆ. ಸೊ ರೆವೆನ್ಯೂ ಮತ್ತು ಪ್ರಾಫಿಟ್ ಅದನ್ನು ನೋಡಿಬಿಡೋಣ. ರೆವೆನ್ಯೂ 22ರಲ್ಲಿ 55,885 ಮಿಲಿಯನ್ ಇತ್ತು, ಅಂದ್ರೆ 5,588 ಕೋಟಿ. ಅದು 7,586 ಕೋಟಿಗೆ ಬೆಳ್ಕೊಳ್ತು 23ರಲ್ಲಿ. 24ರಲ್ಲಿ 8,911 ಕೋಟಿ ರೂಪಾಯಿಗೆ ಬೆಳ್ಕೊಂಡಿದೆ. ಪ್ರಾಫಿಟ್ ಅಂತ ನೋಡಿಕೊಂಡ್ರೆ 202 ಕೋಟಿ ಇದ್ದ ಪ್ರಾಫಿಟ್ 22ರಲ್ಲಿ, 23ಕ್ಕೆ 321 ಕೋಟಿ ಆಯಿತು, 24ರಲ್ಲಿ 461 ಕೋಟಿಗೆ ಬೆಳೆದುಕೊಂಡಿದೆ. ಅದರರ್ಥ ಕನ್ಸಿಸ್ಟೆಂಟ್ಲಿ ಪ್ರಾಫಿಟ್ ಕೂಡ ಗ್ರೋತ್ ಆಗ್ತಾ ಇದೆ ರೆವೆನ್ಯೂ ಜೊತೆಗೆ. ಸೊ ಡಿಸೆಂಟ್ ನಂಬರ್ಸ್ ಅನ್ನು ನಾವಿಲ್ಲಿ ಕಾಣೋದಕ್ಕೆ ಸಿಗ್ತಾ ಇದೆ. ಇನ್ನು ಮಿಕ್ಕಂತೆ ಪ್ರಾಫಿಟ್ ಆಸ್ ಅ ಪರ್ಸೆಂಟೇಜ್ ಆಫ್ ರೆವೆನ್ಯೂ ಅಂತ ನೋಡಿಕೊಂಡ್ರೆ 22ರಲ್ಲಿ 3.6% ಇದ್ದಿದ್ದು 23ರಲ್ಲಿ 4.24% ಆಯ್ತು, 24ರಲ್ಲಿ 5.18% ನಷ್ಟು ಬೆಳೆದುಕೊಂಡಿದೆ ಅನ್ನೋದನ್ನ ನಾವು ಕಾಣೋದಕ್ಕೆ ಸಿಗ್ತಾ ಇದೆ. ಹಾಗಾದ್ರೆ ವಿಶಾಲ್ ಮೆಗಾಮಾರ್ಟ್ IPOಗೆ ಅಪ್ಲೈ ಮಾಡಬೇಕಾ ಬೇಡವಾ? ಇದರಲ್ಲಿ ನಾನು ಇನ್ವೆಸ್ಟರ್ ಆಗಿ ಉಳ್ಕೊಳ್ಬೇಕಾ ಬೇಡವಾ? ಲಾಂಗ್ ರನ್ ಅಂತ ನೀವು ನೋಡಿಕೊಂಡ್ರೆ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಇನ್ಕಮ್ ಗ್ರೂಪ್ ಅನ್ನೇ ಇವರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಇವರದ್ದೇ ಒಂದು 28 ಬ್ರ್ಯಾಂಡ್ಗಳಿದ್ದಾವೆ. ಸ್ವಂತ ಬ್ರ್ಯಾಂಡ್ ನ ಪ್ರಾಡಕ್ಟ್ ಗಳನ್ನು ಸಹ ಅವರು ಮಾರಾಟ ಮಾಡ್ತಿದ್ದಾರೆ. ಥರ್ಡ್ ಪಾರ್ಟಿ ಟೈಅಪ್ ಗಳು ಕೂಡ ಇದ್ದಾವೆ. ಸೊ ಮಾಸ್ ಅನ್ನ ತಲೆಯಲ್ಲಿಟ್ಕೊಂಡು ಮಾಡ್ತಾ ಇರೋದ್ರಿಂದ ಡೆಫಿನೆಟ್ಲಿ ಇವರ ಗಳಿಕೆಗೆ ಹತ್ತಿರದಲ್ಲೇ ಏನೋ ಬ್ರೇಕ್ ಬಿದ್ದುಬಿಡುತ್ತೆ ಅನ್ನೋ ತರದ ಅಪಾಯ ಅಂತೂ ಖಂಡಿತ ಇಲ್ಲ. ಸೊ ಲಿಸ್ಟಿಂಗ್ ಗೈನ್ಸ್ ಅಂತ ಅಷ್ಟೇ ನೋಡದ ಹಾಗೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ 3 ವರ್ಷನೋ 5 ವರ್ಷನೋ ಟೈಮ್ ಲೈನ್ ಅಂತ ಇಟ್ಟುಕೊಂಡು ನೀವು ವಿಶಾಲ್ ಮೆಗಾಮಾರ್ಟ್ IPOಗೆ ಸಬ್ಸ್ಕ್ರೈಬ್ ಆಗುವತ್ತ ಆಲೋಚನೆ ಮಾಡಬಹುದು. ಮುಂದಿನ IPO ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇರೋದು ಮೊಬಿಕ್ವಿಕ್ IPO. ಒನ್ ಮೊಬಿಕ್ವಿಕ್ ಸಿಸ್ಟಮ್ಸ್ ಈ ಕಂಪನಿಯ ಹೆಸರು. ಈ ಕಂಪನಿ ಆರಂಭ ಆಗಿದ್ದು 2008ರಲ್ಲಿ. 2021ರಿಂದ ಇಲ್ಲಿವರೆಗೆ ಅಂದ್ರೆ 24ರವರೆಗೆ ಅವರು IPOಗೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ರು. ಮೊಬಿಕ್ವಿಕ್ ಸಿಸ್ಟಮ್ಸ್ ಅನ್ನೋದು ಒಂದು ಫಿನ್ಟೆಕ್ ಕಂಪನಿ. ಇವರು ಪ್ರೀಪೇಯ್ಡ್ ಡಿಜಿಟಲ್ ವಾಲೆಟ್ ಸರ್ವಿಸ್ ಅನ್ನು ಕೊಡ್ತಾರೆ, ಪೇಮೆಂಟ್ ಸರ್ವಿಸಸ್ ಅನ್ನು ಕೊಡ್ತಾರೆ, ಲೆಂಡಿಂಗ್ ಸರ್ವಿಸಸ್ ಅನ್ನು ಕೊಡ್ತಾ ಬರ್ತಾ ಇದ್ದಾರೆ. ಅಂದ್ರೆ ನೀವೀಗ ವಾಟರ್ ಬಿಲ್ ಪೇ ಮಾಡಬಹುದು, ಎಲೆಕ್ಟ್ರಿಸಿಟಿ ಬಿಲ್ಲು, ಫಾಸ್ಟ್ಯಾಗ್ ರೀಚಾರ್ಜು, ಮೊಬೈಲ್ ರೀಚಾರ್ಜು, ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡೋದು, ಇದೆಲ್ಲವನ್ನು ಮಾಡಬಹುದು. ಅದೇ ರೀತಿ ಲೆಂಡಿಂಗ್ ಇದೆ, ಅಂದ್ರೆ ಪರ್ಸನಲ್ ಲೋನ್ಗಳನ್ನು ಕೊಡ್ತಾರೆ. ಬೈ ನಾವ್ ಪೇ ಲೇಟರ್ ಅನ್ನೋ ತರದ ಆಪ್ಷನ್, 30 ದಿನದ ಇಂಟ್ರೆಸ್ಟ್ ಫ್ರೀ ಕ್ರೆಡಿಟ್ ಲೈನ್ ಅನ್ನೋ ಒಂದು ಆಪ್ಷನ್ ಇದೆ. ಅದೇ ರೀತಿ ಕ್ರೆಡಿಟ್ ಕಾರ್ಡ್ ಸರ್ವಿಸಸ್ ಬ್ಯಾಕ್ಡ್ ವಿತ್ ಫಿಕ್ಸೆಡ್ ಡೆಪಾಸಿಟ್, ಅಂದ್ರೆ ಫಿಕ್ಸೆಡ್ ಡೆಪಾಸಿಟ್ ಇರುವಂತವರಿಗೆ ಕ್ರೆಡಿಟ್ ಫೆಸಿಲಿಟೀಸು, ಈ ತರದ ಬೇರೆ ಬೇರೆ ತರದ ಸರ್ವಿಸ್ಗಳನ್ನು ಅವರು ಕೊಡ್ತಾ ಇದ್ದಾರೆ. ಅಂದ್ರೆ ಫಿನಾನ್ಷಿಯಲ್ ಲೆಂಡಿಂಗ್ ಕೂಡ ಇದೆ, ಫಿನಾನ್ಷಿಯಲ್ ಸರ್ವಿಸ್ ಕೂಡ ಇದೆ. ಸೊ ಮೊಬಿಕ್ವಿಕ್ ಕಂಪನಿ ಮಿನಿ ಪೇಟಿಎಂನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಈ ತರದ ಫಿನ್ಟೆಕ್ ಕಂಪನಿಗಳು ಎಷ್ಟೊಂದಿದ್ದಾವಲ್ಲ, ಮೊಬಿಕ್ವಿಕ್ನ ಸಬ್ಸ್ಕ್ರೈಬರ್ ಬೇಸ್ ಏನು ಅನ್ನೋದನ್ನ ನೀವು ನೋಡ್ತಾ ಇದ್ರೆ, ಫೋನ್ ಪೇ 50 ಕೋಟಿ ಪಿಯರ್ಸ್ ಅಂತ ನೋಡಿಕೊಂಡಾಗ, ಪೇಟಿಎಂ 30 ಕೋಟಿ, ಪೇಪಾಲ್ ಇದು ಫಾರಿನ್ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ 39.6 ಕೋಟಿ. ಮೊಬಿಕ್ವಿಕ್ನ ಓವರ್ ಆಲ್ ಸಬ್ಸ್ಕ್ರಿಪ್ಷನ್ ಬೇಸು 14ರಿಂದ 16 ಕೋಟಿ ಅಂತ ಮಾಹಿತಿಯನ್ನ ಅವರು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ನಲ್ಲಿ ಹಂಚಿಕೊಂಡಿದ್ದಾರೆ. ಈ ಕಂಪನಿ ಟಿಯರ್ 1 ನಗರ ಪ್ರದೇಶಗಳನ್ನು ಫೋಕಸ್ ಆಗಿಟ್ಕೊಂಡು 14-15 ಕೋಟಿ ಸಬ್ಸ್ಕ್ರೈಬರ್ ಬೇಸ್ ಅನ್ನ ಹೊಂದಿದೆ. ಈಗ ಇವರ ಟಾರ್ಗೆಟ್ ಇರೋದು ಟಿಯರ್ 2 ಮತ್ತೆ ಟಿಯರ್ 3 ಸಿಟೀಸ್. ಅಂದ್ರೆ ನಿಮಗೆ ಮೆಟ್ರೋ ಸಿಟೀಸ್ ಅನ್ನು ಹೊರತುಪಡಿಸಿ ಜಿಲ್ಲಾ ವಲಯದ ಸಿಟೀಸ್ ಅಂತ ನೀವು ನೋಡಿಕೊಂಡಾಗ ಅಲ್ಲಿ ಜನಸಂಖ್ಯೆ ಮೆಟ್ರೋ ಸಿಟೀಸ್ ಅಷ್ಟು ಇರೋದಿಲ್ಲ, ಬಟ್ ಫಿನಾನ್ಷಿಯಲ್ ಸರ್ವಿಸ್ಗಾಗಿ ಹಾತೊರೆಯುವಂಥವ್ರು ಇದ್ದಾರೆ. ಅಂಥವರನ್ನ ಟಾರ್ಗೆಟ್ ಮಾಡಿಕೊಂಡು ಮುಂದುವರಿತಿದ್ದಾರೆ. ಸೊ ಇವರು ಕಲೆಕ್ಟ್ ಮಾಡ್ತಿರುವಂತಹ 572 ಕೋಟಿ ರೂಪಾಯಿ ಏನಿದೆ, ಇದು ಬಿಸ್ನೆಸ್ ಅನ್ನ ವಿಸ್ತರಿಸೋದಕ್ಕೆ, ಇದು ಆಫರ್ ಫಾರ್ ಸೇಲ್ ಅಲ್ಲ, ಇದು ಕಂಪ್ಲೀಟ್ಲಿ ಫ್ರೆಶ್ ಇಶ್ಯೂ ಆಗಿ ಇವರು ಮುಂದಕ್ಕೆ ಹೋಗ್ತಾ ಇರೋದು. ಸೊ ಫಿನಾನ್ಷಿಯಲ್ಸ್ ಅನ್ನ ನೋಡೋ ಮುಂಚೆ IPO ಡೀಟೇಲ್ಸ್ ಅನ್ನ ಕ್ವಿಕ್ ಆಗಿ ಗಮನಿಸಿ ಬಿಡೋಣ. 11ನೇ ತಾರೀಕು ಆರಂಭ ಆಗ್ತಿರುವ ಈ IPO ಡಿಸೆಂಬರ್ 13ಕ್ಕೆ ಕೊನೆಗಾಣುತ್ತೆ. ಪ್ರೈಸ್ ಬ್ಯಾಂಡು 265 ರೂಪಾಯಿಂದ 279 ರೂಪಾಯಿ, ಲಾಟ್ ಸೈಜು 50
53 ಶೇರ್ಗಳು. ಬೇಸಿಸ್ ಆಫ್ ಅಲಾಟ್ಮೆಂಟ್ ಡಿಸೆಂಬರ್ 16ನೇ ತಾರೀಕು ಗೊತ್ತಾಗುತ್ತೆ. ಇನಿಷಿಯೇಷನ್ ಆಫ್ ರೀಫಂಡ್ ಡಿಸೆಂಬರ್ 17, ಕ್ರೆಡಿಟ್ ಆಫ್ ಶೇರ್ ಟು ದ ಡಿಮ್ಯಾಟ್ ಕೂಡ ಡಿಸೆಂಬರ್ 17ನೇ ತಾರೀಕು ಆಗುತ್ತೆ. ಹಾಗೆ ಲಿಸ್ಟಿಂಗ್ ಡೇಟು ಮೋಸ್ಟ್ ಪ್ರಾಬಬ್ಲಿ ಎಲ್ಲ ಅಂದುಕೊಂಡಂತೆ ಆದ್ರೆ ಡಿಸೆಂಬರ್ 18ನೇ ತಾರೀಕು ಅಂದ್ರೆ ಮುಂದಿನ ಬುಧವಾರ ಆಗುತ್ತೆ. ಮೊಬಿಕ್ವಿಕ್ IPO ಲಾಟ್ ಸೈಜ್ ಅಂತ ನೋಡ್ಕೊಂಡಾಗ ರಿಟೈಲ್ಗೆ ನಿಮ್ಮಂತವರು ಮಿನಿಮಮ್ ಒಂದು ಲಾಟು 53 ಶೇರು 14,787 ರೂಪಾಯಿ, ಮ್ಯಾಕ್ಸಿಮಮ್ 13 ಲಾಟ್ಗಳು ಅಲ್ಲಿಗೆ 1,92,000 ರೂಪಾಯಿಗಳಾಗ್ತವೆ. ಹೈ ನೆಟ್ವರ್ತ್ ಇಂಡಿವಿಜುವಲ್ಸ್ ಅಂತ ನೋಡಿಕೊಂಡ್ರೆ 14 ಲಾಟು 67 ಮತ್ತು 68 ಲಾಟು 2,09,90,000 ಮತ್ತು 10,05,516 ರೂಪಾಯಿವರೆಗೆ ರೆಸ್ಪೆಕ್ಟಿವ್ಲಿ ನಿಮಗೆ ಹೂಡಿಕೆ ಮಾಡೋದಕ್ಕೆ ಅವಕಾಶ ಇದೆ. ಈಗ ಈ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನ ಗಮನಿಸೋಣ. ಯಾಕೆಂದ್ರೆ ನಿಮಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ ಪೇಟಿಎಂ ರೀತಿಯಲ್ಲಿ ಸರ್ವಿಸ್ ಅನ್ನ ಕೊಡ್ತಿರುವ ಕಂಪನಿ ಅಂತ. ಪೇಟಿಎಂ ಎಷ್ಟು ದೊಡ್ಡ IPO ಆಗಿತ್ತು, ಯಾವ ತರದ ಸಮಸ್ಯೆಯನ್ನ ಎದುರಿಸಿತು, ಇನ್ವೆಸ್ಟರ್ ಇಂಟ್ರೆಸ್ಟ್ ಅಥವಾ ಇನ್ವೆಸ್ಟರ್ ಕಾನ್ಫಿಡೆನ್ಸ್ ಅಂತ ನೋಡ್ಕೊಂಡ್ರೆ ಓವರ್ ವ್ಯಾಲ್ಯೂಷನ್ ಇದ್ದ ಕಾರಣ ಯಾವ ರೀತಿ ಪ್ರಾಬ್ಲಮ್ ಆಯಿತು ಅನ್ನೋದನ್ನ ನೋಡಿದೀವಿ ಅಲ್ವಾ. ಈಗಲೂ ಸಹ ಪೇಟಿಎಂ ಲಾಸ್ ಮೇಕಿಂಗ್ ಕಂಪನಿ, ಬಟ್ ಮೊಬಿಕ್ವಿಕ್ ರೀಸೆಂಟ್ಲಿ ಪ್ರಾಫಿಟ್ ಮೇಕಿಂಗ್ ಕಂಪನಿ ಆಗಿದೆ. ಸೊ ಈಗ ಫಿನಾನ್ಷಿಯಲ್ಸ್ ಅನ್ನ ಕ್ವಿಕ್ ಆಗಿ ಗಮನಿಸೋಣ. 2022, 23 ಮತ್ತು 24 ಅಂತ ನೋಡಿಕೊಂಡ್ರೆ ಅಸೆಟ್ ಸ್ವಲ್ಪ ಏರುಪೇರಿದೆ. 836 ಕೋಟಿ ಇದ್ದಿದ್ದು 714 ಕೋಟಿಗೆ 23ರಲ್ಲಿ ಇಳಿತು, ಮತ್ತೆ 850 ಕೋಟಿಗೆ ರೇಸ್ ಆಗಿದೆ. ಈಗ ಜೂನ್ 2024 ಅಂತ ನೋಡ್ಕೊಂಡ್ರೆ ಆಗ್ಲೇ 908 ಕೋಟಿ ಆಗಿದೆ. ಅಂದ್ರೆ ಇನ್ನೂ ಬೆಳೆಯುತ್ತೆ. ಈಗ ಫಸ್ಟ್ ಕ್ವಾರ್ಟರ್ನಲ್ಲೇ ಇಲ್ಲಿವರೆಗೂ ತಲುಪಿದೆ ಅಂತಂದ್ರೆ ಇನ್ನು 3 ಕ್ವಾರ್ಟರ್ನಲ್ಲಿ ಡೆಫಿನೆಟ್ಲಿ ಗ್ರೋತ್ ಆಗುತ್ತೆ ಅನ್ನೋದನ್ನ ತೋರಿಸ್ತಾ ಇದೆ. ರೆವೆನ್ಯೂ ಅಂತ ನೋಡ್ಕೊಂಡ್ರೆ 543 ಕೋಟಿ 22ರಲ್ಲಿ, 561 23ರಲ್ಲಿ, 24ರಲ್ಲಿ 890 ಕೋಟಿ ಬೆಳೆದಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂತ ನೋಡಿಕೊಂಡ್ರೆ -128 ಕೋಟಿ 22ರಲ್ಲಿ, ಆ ಬಳಿಕ 83 ಕೋಟಿ ಲಾಸು. ಇತ್ತೀಚೆಗೆ ಅಂದ್ರೆ 2024ರಲ್ಲಿ 14 ಕೋಟಿ ಲಾಭಕ್ಕೆ ಕಂಪನಿ ಮರಳಿದೆ. ಅಂದ್ರೆ ಮೊದಲ ಕ್ವಾರ್ಟರ್ನಲ್ಲಿ 6 ಕೋಟಿ ಲಾಸ್ ಆದರೂ ಸಹ ಇನ್ನೂ 3 ಕ್ವಾರ್ಟರ್ಗಳಿದ್ದಾವೆ. ಸೊ ಹೀಗೆ ಲಾಸ್ ಏನಾದರೂ ಮುಂದುವರೆದ್ರೆ ಪ್ರಾಬ್ಲಮ್ಮು, ಇಲ್ಲದೆ ಹೋದ್ರೆ ಈಗ ಪ್ರೆಸೆಂಟ್ ರೆವೆನ್ಯೂ ಅಸೆಟ್ನೆಲ್ಲ ನೋಡ್ತಾ ಇದ್ರೆ ಡೆಫಿನೆಟ್ಲಿ ಗ್ರೋತ್ ಆಗುವ ಸಾಧ್ಯತೆ ಇದೆ. ಸೊ ಪ್ರಾಫಿಟ್ ಮೇಕಿಂಗ್ ಕಂಪನಿಯಾಗೆ ಮುಂದುವರಿಯುತ್ತೆ. ನೆಟ್ ವರ್ತ್ ಅಂತ ನೋಡ್ಕೊಂಡ್ರೆ ಅದು ಸಹ ಸ್ವಲ್ಪ ಏರುಪೇರು ಇರೋದನ್ನ ನೋಡ್ತಿದೀವಿ. 158 ಕೋಟಿ, 162 ಮತ್ತೆ 142 ಕೋಟಿಗೆ ಬಂದಿದೆ. ರೆವೆನ್ಯೂ ಮತ್ತು ಸರ್ಪ್ಲಸ್ ಅಂತ ನೋಡ್ಕೊಂಡ್ರೆ ಇವರಿಗೆ ಬಿಸ್ನೆಸ್ಗೆ ತೊಡಗಿಸುವುದಕ್ಕೆ ಇರುವಂತಹ ಅಮೌಂಟ್ 200 ಕೋಟಿ, 130 ಮತ್ತೆ 150 ಕೋಟಿ ಈ ತರದ ಏರುಪೇರಾಗಿರೋದನ್ನ ಗಮನಿಸಿದೀವಿ. ಟೋಟಲ್ ಬಾರೋವಿಂಗ್ ಅಂದ್ರೆ ಸಾಲ ಎಷ್ಟು 150 ಕೋಟಿ ಇದ್ದಿದ್ದು 192 ಕೋಟಿಗೆ ರೈಸ್ ಆಯಿತು. ಈಗ 211 ಕೋಟಿ. ಅಂದ್ರೆ ಕನ್ಸಿಸ್ಟೆಂಟ್ಲಿ ಮಾಡ್ತಿರುವ ಸಾಲ ಕೂಡ ರೆವೆನ್ಯೂ ಥರಾನೇ ರೈಸ್ ಆಗ್ತಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಾಗಾದ್ರೆ ಈ ಕಂಪನಿಯ ಭವಿಷ್ಯ ಏನ್ ಮಾಡಬೇಕು ನಾವು ನೋಡಿ. ನೀವು ನಿಫ್ಟಿ 50 ಅಂತ ನೋಡ್ಕೊಂಡ್ರು ಇಂಡೆಕ್ಸ್ ನಲ್ಲಿ ಫಿನಾನ್ಷಿಯಲ್ ಸರ್ವಿಸಸ್ ರಿಲೇಟೆಡ್ ಸ್ಟಾಕ್ಗಳು ಒಂದು ರೀತಿಯಾದ ಪ್ರಾಮಿನೆನ್ಸ್ ಅನ್ನು ಪಡ್ಕೊಳ್ತಿರೋದು ಕಾಣೋದಕ್ಕೆ ಸಿಗುತ್ತೆ. ಮ್ಯೂಚುವಲ್ ಫಂಡ್ಗಳ ಹಣ ತೊಡಗಿಸುವಿಕೆ ಸಹ ಫಿನಾನ್ಷಿಯಲ್ ಸರ್ವಿಸಸ್ ಕಂಪನಿಗಳ ಮೇಲೆ ಹೆಚ್ಚಾಗ್ತಾ ಇದೆ. ಸೊ ಈ ರೀತಿಯಲ್ಲಿ ನೀವು ನೋಡ್ಕೊಂಡ್ರೆ ಟಿಯರ್ 2, ಟಿಯರ್ 3 ನಲ್ಲಿ ಈ ಕಂಪನಿ ಅಂದುಕೊಂಡ ಹಾಗೆ ಪೆನೆಟ್ರೇಷನ್ ಪ್ರಾಪರ್ಲಿ ಆಗಿದ್ದೇ ಆದ್ರೆ, ಅವರಲ್ಲಿ ವಿಸ್ತರಿಸೋದಕ್ಕೆ ಅವಕಾಶ ಸಿಕ್ಕರೆ ಡೆಫಿನೆಟ್ಲಿ ಈ ಕಂಪನಿಗೆ ಭವಿಷ್ಯ ಇದೆ. ಪ್ರೊವೈಡೆಡ್ ಇದೇ ರೀತಿ ಪ್ರಾಫಿಟ್ ಮೇಕಿಂಗ್ ಕಂಪನಿಯಾಗಿ ಅವರು ಮುಂದುವರಿಬೇಕು. ಹೊಸ ಪ್ರಾಡಕ್ಟ್ ಗಳನ್ನ ಈಗಾಗಲೇ ಎಸ್ಟಾಬ್ಲಿಷ್ಡ್ ಪಿಯರ್ಸ್ ಅಂತ ಯಾರ್ಯಾರಿದ್ದಾರೆ ಅಂಥ ಕಂಪನಿಗಳಿಗೆ ಟಕ್ಕರ್ ಕೊಡುವಂತಹ ಸ್ಕೀಮ್ಗಳನ್ನು ಅವರು ತರೋದಕ್ಕೆ ಸಾಧ್ಯ ಆದ್ರೆ ಇನ್ನೋವೇಟಿವ್ ಆಗಿ. ಇಲ್ಲದೆ ಹೋದ್ರೆ ಯಾವುದೋ ಒಂದು ದೊಡ್ಡ ಕಂಪನಿ ಕೆಲ ಸ್ಕೀಮ್ಗಳನ್ನ ಜಾರಿಗೆ ತರುತ್ತೆ. ಆ ಸ್ಕೀಮ್ ಅನ್ನ ಸ್ಟಡಿ ಮಾಡಿ ಮಾರ್ಕೆಟ್ ಹೇಗೆ ರೆಸ್ಪಾಂಡ್ ಮಾಡ್ತಿದೆ ಅಂತ ನೋಡಿ ಆ ಬಳಿಕ ಇವರು ಆ ಥರದ ಸ್ಕೀಮ್ಗಳನ್ನ ಜಾರಿಗೆ ತರ್ತಾರೆ. ಇದರಿಂದ ಲಾಸ್ ಆಗುವಂತ ಚಾನ್ಸಸ್ ಕಮ್ಮಿ, ಬಟ್ ಅಷ್ಟೇ ಪರಿಸ್ಥಿತಿಯ ಲಾಭ ಪಡೆದುಕೊಳ್ಳುವ ಅವಕಾಶವನ್ನ ಕಳ್ಕೊಳ್ಳೋ ಸಾಧ್ಯತೆನೂ ಇರ್ತದೆ. ಬಟ್ ಈಗ ಮಾರ್ಕೆಟ್ ಬಹಳ ಪಾಸಿಟಿವ್ ಆಗಿ ಇದನ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಮುಂದಾಗ್ತಿರೋದನ್ನ ನೋಡಿದಾಗ ಡೆಫಿನೆಟ್ಲಿ ಇದು ಲಿಸ್ಟಿಂಗ್ ಗೇನ್ಸ್ ರಿಲೇಟೆಡ್ ಹಪಾಹಪಿ ಅಂತಲೇ ಕಾಣ್ತಾ ಇದೆ. ಬಟ್ ಸ್ಟಿಲ್ ಶಾರ್ಟ್ ಟರ್ಮಿಗೆ ನೀವು ಇನ್ವೆಸ್ಟ್ ಮಾಡೋದಾದ್ರೆ ಮೊಬಿಕ್ವಿಕ್ನ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮುಂದಿನ IPO ನಾವು ಡಿಸ್ಕಸ್ ಮಾಡ್ತಾ ಇರೋದು ಸಾಯಿ ಲೈಫ್ ಸೈನ್ಸಸ್. ಇದು ಫಾರ್ಮಾ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರುವಂತಹ ಕಂಪನಿ. ಫಾರ್ಮಾ ಸೆಕ್ಟರ್ನಲ್ಲಿ ಈ ಹೆಸರನ್ನ ನಾವು ಅಷ್ಟಾಗಿ ಕೇಳಿದ್ದೀವಾ ಅನ್ನೋ ಪ್ರಶ್ನೆಯನ್ನು ನೀವು ಕೇಳ್ಕೊಂಡ್ರೆ, ಇದು ಫಾರ್ಮಾ ಕಂಪನಿಗಳು ಕೊಡುವಂತಹ ಕಾಂಟ್ರಾಕ್ಟು, ರಿಸರ್ಚ್ ರಿಲೇಟೆಡ್ ಕಾಂಟ್ರಾಕ್ಟು, ಮತ್ತೆ ಇನ್ನೊಂದು ಯಾವುದೋ ಫಾರ್ಮುಲಾವನ್ನು ಕೊಟ್ಟು ಇದನ್ನು ನಮಗೆ ತಯಾರು ಮಾಡಿ ಕೊಡಬಹುದಾ, ಈ ಥರದ ಕಾಂಟ್ರಾಕ್ಟ್ ರಿಲೇಟೆಡ್, ರಿಸರ್ಚ್ ರಿಲೇಟೆಡ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ ಸೇವೆಯನ್ನು ಸಲ್ಲಿಸ್ತಾ ಬಂದಿರುವಂತಹ ಕಂಪನಿ. ಹಾಗೆಯೇ ಈ ಕಂಪನಿಯ ಮೋಸ್ಟ್ ಆಫ್ ದ ಸೇಲ್ಸ್ ಅಥವಾ ಬಿಸ್ನೆಸ್ ಅಂತ ನೋಡಿಕೊಂಡ್ರೆ ಭಾರತದ ಹೊರಗೆ ಹೆಚ್ಚಾಗಿ ಆಗಿರೋದು, ಅಥವಾ ಭಾರತದ ಹೊರಗೆ ಫಂಕ್ಷನ್ ಮಾಡುವಂತಹ ಅಮೆರಿಕನ್ ಮಾರ್ಕೆಟ್, ಜಪಾನ್ ಮತ್ತು ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡುವಂತಹ ಫಾರ್ಮಾ ಕಂಪನಿಗಳ ಜೊತೆಗೆ ಆಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ಓವರ್ ಆಲ್ ಈ ಮಾರ್ಕೆಟ್ ನಲ್ಲಿ ಟಾಪ್ 25 ಕಂಪನೀಸ್ ಅಂತ ನೀವೇನ್ ನೋಡ್ತೀರಿ,
ಆ 25 ಕಂಪನಿಗಳ ಪೈಕಿ 18 ಕಂಪನಿಗಳ ಜೊತೆಗೆ ಸಾಯಿ ಲೈಫ್ ಸೈನ್ಸಸ್ ಅನ್ನೋದು ಬಿಸ್ನೆಸ್ ಅನ್ನ ಹೊಂದಿದೆ ಅನ್ನೋದು ಗೊತ್ತಾಗ್ತಿದೆ. ಈ ಕಂಪನಿ ಆರಂಭ ಆಗಿದ್ದು 1999ರಲ್ಲಿ. ಕಳೆದ 25 ವರ್ಷದ ಇವರ ಟ್ರ್ಯಾಕ್ ರೆಕಾರ್ಡ್ ಅಂತ ನೋಡಿಕೊಂಡ್ರೆ 280 ಫಾರ್ಮಾ ಕಂಪನಿಗಳಿಗೆ ಇವರು ಸರ್ವಿಸ್ ಪ್ರೊವೈಡರ್ ಆಗಿ ಈಗ ಕೆಲಸ ಮಾಡ್ತಾ ಇದ್ದಾರೆ. ಈ ಕಂಪನಿ ಒಟ್ಟು 3042 ಕೋಟಿ ರೂಪಾಯಿನ IPO ಮುಖೇನ ಕಲೆಕ್ಟ್ ಮಾಡಬೇಕು ಅಂತ ಮುಂದಾಗ್ತಿದ್ದಾರೆ. ಈ ಪೈಕಿ ಆಫರ್ ಫಾರ್ ಸೇಲ್ ಎಷ್ಟು, ಫ್ರೆಶ್ ಇಶ್ಯೂ ಎಷ್ಟು ಅಂತ ನೋಡಿಕೊಂಡ್ರೆ ಫ್ರೆಶ್ ಇಶ್ಯೂ 920 ಕೋಟಿ, ಆಫರ್ ಫಾರ್ ಸೇಲ್ 2092 ಕೋಟಿ. ಅಂದ್ರೆ ಈ ಆಫರ್ ಫಾರ್ ಸೇಲ್ ನಲ್ಲಿ ಪ್ರಮೋಟರ್ಸ್ ಏನಿದ್ದಾರೆ ಅವರುಗಳು ಒಂದಷ್ಟು ಶೇರ್ ಅನ್ನ ಬಿಟ್ಟುಕೊಡ್ತಾ ಇದ್ದಾರೆ, ಸೆಲ್ ಆಫ್ ಮಾಡಿ ಹೋಗ್ತಿದ್ದಾರೆ ಅನ್ನೋದು. 2092 ಕೋಟಿಯನ್ನ ಅದಕ್ಕೆ ಬಳಸ್ಕೊಳ್ತಾರೆ. ಇನ್ನು ಮಿಕ್ಕ 950 ಕೋಟಿ ಏನಿದೆ ಅದು ಬಿಸ್ನೆಸ್ ಡೆವಲಪ್ಮೆಂಟ್ ಮತ್ತೆ ಸಾಲ ತೀರಿಸೋದು ಈ ತರದ ಪರ್ಪಸ್ ಗಳಿಗೆ ಬಳಸಿಕೊಳ್ತಾರೆ. ಫಿನಾನ್ಷಿಯಲ್ಸ್ ನೋಡೋ ಮುನ್ನ IPO ಡೀಟೇಲ್ಸ್ ಅನ್ನ ಕ್ವಿಕ್ ಆಗಿ ಗಮನಿಸೋಣ. ಬೇಸಿಸ್ ಆಫ್ ಅಲಾಟ್ಮೆಂಟ್ ಡಿಸೆಂಬರ್ 16ನೇ ತಾರೀಕು, ಇನಿಷಿಯೇಷನ್ ಆಫ್ ರೀಫಂಡ್ ಡಿಸೆಂಬರ್ 17ನೇ ತಾರೀಕು, ಕ್ರೆಡಿಟ್ ಆಫ್ ಶೇರ್ಸ್ ಟು ದ ಡಿಮ್ಯಾಟ್ ಅದು ಸಹ ಡಿಸೆಂಬರ್ 17, ಲಿಸ್ಟಿಂಗ್ ಡೇಟು ಡಿಸೆಂಬರ್ 18ನೇ ತಾರೀಕು. ಇನ್ನು ಮಿಕ್ಕಂತೆ ಲಾಟ್ಸ್, ಮಿನಿಮಮ್ ಲಾಟ್ಸ್ ನೀವು ರಿಟೇಲ್ ಅಂತ ನೋಡ್ಕೊಂಡ್ರೆ ಒಂದು ಲಾಟಿಗೆ 27 ಶೇರು 14,823 ರೂಪಾಯಿ. ಮ್ಯಾಕ್ಸಿಮಮ್ 13 ಲಾಟ್ ಅಲ್ಲಿ ನೀವು ಕೊಂಡುಕೊಳ್ಬಹುದು, 1,92,000. ಇನ್ನು ಮಿಕ್ಕಂತೆ HNI ಅಂತ ನೋಡ್ಕೊಂಡ್ರೆ ಮಿನಿಮಮ್ 14 ಲಾಟು, ಮ್ಯಾಕ್ಸಿಮಮ್ 67 ಲಾಟು. ಈ ಬಿಗ್ HNIಗಳು ಅಂತ ನೋಡ್ಕೊಂಡ್ರೆ 68 ಲಾಟ್ ಅಲ್ಲಿ ನೀವು ಹೂಡಿಕೆ ಮಾಡಬಹುದು. 2,09,93,000 ಮತ್ತು 10 ಲಕ್ಷ ರೆಸ್ಪೆಕ್ಟಿವ್ಲಿ ನೀವು ಹೂಡಿಕೆ ಮಾಡಬೇಕಾಗತ್ತೆ. ಈ ಕಂಪನಿಯ ಫಿನಾನ್ಷಿಯಲ್ಸ್ ನೋಡೋಣ. ರೆವೆನ್ಯೂ, ಪ್ರಾಫಿಟ್ ಯಾವ ರೀತಿ ಗ್ರೋತ್ ಆಗಿದೆ ಗಮನಿಸೋಣ. 2022ರ ಅಸೆಟ್ ಅಂತ ನೋಡ್ಕೊಂಡ್ರೆ 2,164 ಕೋಟಿ ಇತ್ತು. ಮಾರ್ಚ್ 2023ರ ಹೊತ್ತಿಗೆ 2,186 ಕೋಟಿ, 24ರಲ್ಲಿ 2,275 ಕೋಟಿ. ಅಂದ್ರೆ 3 ವರ್ಷದ ಗ್ರೋತ್ ಇನ್ ಅಸೆಟ್ ಅನ್ನೋದಿದೆಯಲ್ಲ, ಇದು ಫಾರ್ ಅ ಫಾರ್ಮಾ ಕಂಪನಿ ಅಷ್ಟು ಚೆನ್ನಾಗಿ ಆಗಿಲ್ಲ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ಕಡಿಮೆ ಕೂಡ ಆಗಿಲ್ಲ ಅನ್ನೋದು ಸಮಾಧಾನಕರ, ಬಟ್ ಗ್ರೋತ್ ಆಗಿಲ್ಲ ಅಷ್ಟರ ಮಟ್ಟಿಗೆ ಅನ್ನೋದನ್ನು ನಾವು ಗಮನಿಸಬೇಕಾಗುತ್ತೆ. ರೆವೆನ್ಯೂ 897 ಕೋಟಿ ಇದ್ದಿದ್ದು 22ರಲ್ಲಿ, 23ರಲ್ಲಿ 1,245 ಕೋಟಿ ಆಯಿತು, 24ರಲ್ಲಿ 1,494 ಕೋಟಿ ರೂಪಾಯಿವರೆಗೆ ಬೆಳ್ಕೊಂಡಿದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 6 ಕೋಟಿ 22ರಲ್ಲಿ ಇದ್ದಿದ್ದು, 23ರಲ್ಲಿ 10 ಕೋಟಿ 9,99 ಲಕ್ಷ, 24ರಲ್ಲಿ 83 ಕೋಟಿ. ಅಂದ್ರೆ ಆಲ್ಮೋಸ್ಟ್ ನಿಮಗೆ 720-730% ಹೆಚ್ಚಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇದೇ ಮೊಮೆಂಟಮ್ ಪಿಕಪ್ ಆಯಿತು ಅಂತ ಅಂದ್ರೆ ಡೆಫಿನೆಟ್ಲಿ ಬಂಪರ್ ಲಿಸ್ಟಿಂಗ್ ಕೂಡ ಕೊಡುತ್ತೆ, ಒಳ್ಳೆ ಗ್ರೋತ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡಬಹುದು, ಮತ್ತೆ ಲಾಂಗ್ ರನ್ನಿಗೂ ಸಹ ನೀವು ಯೋಚನೆ ಮಾಡಬಹುದು. ಇನ್ನು ನೆಟ್ ವರ್ತ್ ಅಂತ ನೋಡ್ಕೊಂಡ್ರೆ 877 ಕೋಟಿ ಇದ್ದಿದ್ದು 887, 974 ಕೋಟಿಗೆ 3 ವರ್ಷದಲ್ಲಿ ಬಂದಿದೆ. ಗುಡ್, ನಾಟ್ ಅ ಪ್ರಾಬ್ಲಮ್. ಟೋಟಲ್ ಬಾರೋವಿಂಗ್ ಅಂತ ನೋಡ್ಕೊಂಡ್ರೆ 750 ಕೋಟಿ 22ರಲ್ಲಿ, 23ರಲ್ಲಿ ಆಲ್ಮೋಸ್ಟ್ 700 ಕೋಟಿ, 24ರಲ್ಲಿ 710 ಕೋಟಿ, 24ರಲ್ಲಿ ಮೊದಲ ಕ್ವಾರ್ಟರ್ನಲ್ಲೇನೆ 764 ಕೋಟಿ ಅವರು ಬಾರೋ ಮಾಡ್ಕೊಂಡಿದ್ದಾರೆ. ಕಂಪನಿಯ ಫಿನಾನ್ಷಿಯಲ್ಸ್ ಗಮನಿಸಿದಾಗ ರೆವೆನ್ಯೂ ತಕ್ಕಮಟ್ಟಿಗೆ ಅಲ್ಲೇ ಸುತ್ತಮುತ್ತ ಇದ್ರೂ ಪ್ರಾಫಿಟ್ ಇತ್ತೀಚೆಗೆ ತುಂಬಾ ದೊಡ್ಡ ಮಟ್ಟದಲ್ಲಿ ಗ್ರೋತ್ ಆಗಿರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಇವ್ರದ್ದು ರಿಸರ್ಚ್ ರಿಲೇಟೆಡ್ ರೆವೆನ್ಯೂ 35% ಇದ್ರೆ ಮ್ಯಾನುಫ್ಯಾಕ್ಚರಿಂಗ್ ರಿಲೇಟೆಡ್ 65% ವರೆಗೂ ಇದೆ. ಸೊ ಇದೇ ಮೊಮೆಂಟಮ್ ಮುಂದುವರೆದಿದೆ. ಆದರೆ ಲಾಂಗ್ ರನ್ ನಲ್ಲಿ ಈಗಿರುವಂತಹ ಲಿಸ್ಟೆಡ್ ಪಿಯರ್ಗೆ ಕಂಪ್ಯಾರಿಟಿವ್ಲಿ ನೀವು ನೋಡಿದಾಗ ಗ್ರೋತ್ ಅಷ್ಟಕ್ಕಷ್ಟೇ ಅಂತ ಅನ್ಸಿದ್ರು ಬೆಳೆಯೋದಕ್ಕೆ ಅವಕಾಶ ಇರುವಂತಹ ಕಂಪನಿ ಅನ್ನೋದನ್ನ ನಾವಿಲ್ಲಿ ಅಲ್ಲಗಳೆಯೋ ಹಾಗಿಲ್ಲ. ಸೊ ಹೀಗಾಗಿ ಲಾಂಗ್ ರನ್ನಿಗೆ ಸಹ ನೀವು ಆಲೋಚನೆ ಮಾಡಬಹುದು, ಪ್ರೊವೈಡೆಡ್ ಮುಂದಿನ ಕ್ವಾರ್ಟರ್ಗಳಲ್ಲಿ ಒಳ್ಳೆ ರಿಸಲ್ಟ್ಸ್ ಅನ್ನ ಈ ಕಂಪನಿ ಪೋಸ್ಟ್ ಮಾಡಿದ್ದೆ ಆದ್ರೆ. ಸೊ 3 IPOಗಳ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಡಿಸೆಂಬರ್ 11ನೇ ತಾರೀಕು ಓಪನ್ ಆಗ್ತಾ ಇದೆ. 3 ದಿನಗಳ ಅವಕಾಶ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇನ್ನೊಮ್ಮೆ ಹೇಳ್ಬಿಡ್ತೀನಿ, ಮೊಬಿಕ್ವಿಕ್ 45% ಅವರೆಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಅಂತ ಎಸ್ಟಿಮೇಷನ್ ಇದೆ. ವಿಶಾಲ್ ಮೆಗಾ ಮಾರ್ಟ್ಗೆ 24% ಲಿಸ್ಟಿಂಗ್ ಗೇನ್ಸ್ ಅಂತ ಹೇಳಲಾಗ್ತಾ ಇದೆ. ಸಾಯಿ ಲೈಫ್ ಸೈನ್ಸಸ್ಗೆ 5.6% ವರೆಗೆ ಲಿಸ್ಟಿಂಗ್ ಗೇನ್ಸ್ ಅಂತ ಹೇಳಲಾಗ್ತಾ ಇದೆ. ಈ ಕಂಪನಿಗಳ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ನೀವು ತಿಳ್ಕೊಳ್ಬೇಕು, ರಿಸ್ಕ್ ಫ್ಯಾಕ್ಟರ್ಸ್ ಏನು ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋದಾದ್ರೆ ರೆಡ್ ಹರಿಂಗ್ ಪ್ರಾಸ್ಪೆಕ್ಟಸ್ RHP ನೀವು ಈ ಕಂಪನಿ ಹೆಸರನ್ನ ಟೈಪ್ ಮಾಡಿ RHP ಅಂತ ಟೈಪ್ ಮಾಡಿದ್ರೆ ಕಂಪನಿನೇ ಫೈಲ್ ಮಾಡಿರುವ 400-500 ಪುಟಗಳ ಡೀಟೇಲ್ಡ್ ಡಾಕ್ಯುಮೆಂಟ್ ನಿಮಗೆ ಸಿಕ್ಬಿಡುತ್ತೆ. ಸೊ ಅದರಲ್ಲಿ ಇನ್ನಷ್ಟು ಡೀಟೇಲ್ಸ್ ಅನ್ನ ನೀವು ಆಕ್ಸೆಸ್ ಮಾಡೋದಕ್ಕೆ ಸಿಗುತ್ತೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯಮಾಡಿ ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಯಾರಿಗಾದ್ರೂ ಈ ಮಾಹಿತಿಯ ಅವಶ್ಯಕತೆ ಇದ್ರೆ ಅಂಥವರಿಗೆ ವಿಡಿಯೋದ ಲಿಂಕ್ ಅನ್ನ ಫಾರ್ವರ್ಡ್ ಮಾಡೋದು ಮರಿಬೇಡಿ. ಇಂಥ ಇನ್ನಷ್ಟು ಮಾಹಿತಿ ನೀವು ತಿಳ್ಕೊಳ್ಬೇಕು ಅನ್ನೋದಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಮರೆಯದೆ ಕ್ಲಿಕ್ ಮಾಡಿ. ಆಲ್ ದ ವೆರಿ ಬೆಸ್ಟ್.